ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಂಗೆ ಚಾನಲ್ಗೂ ಸ್ವಾಗತ. ಇಂದಿನ ವಿಡಿಯೋಲು ನಂಗೆ ಕರ್ನಾಟಕದ ಆದಿವಾಸಿ ಜನರ ಬಗ್ಗೆ ತಿಳಿದము. ಆದಿವಾಸಿಗ ಯಾರತ್ತಂದರೆ ನಂಗೆ ಈ ಭೂಮಿಯ ಮೂಲ ನಿವಾಸಿಗಾಗಿರ್ತೀವಿ. ಮತ್ತು ನಂಗೆ ಜಾಸ್ತಿ ಕಾಡು ಪ್ರದೇಶಲು ವಾಸಿಸ್ತಾ ಇರ್ತೀವಿ. ಮತ್ತು ನಂಗೆ ಜಾಸ್ತಿ ಪ್ರಕೃತಿಗೆ ಹತ್ತಿರ ಆಗಿರ್ತೀವಿ. ನಂಗೆ ಆದಿವಾಸಿಗಳು ಸ್ವಲ್ಪ ಸಮುದಾಯಗಾದಿಗೆ ಅಂದರೆ ನಂಗೆ ಯಾವ್ಯಾವ ಜಾತಿಗಳು ಸೇರ್ತೀವಿ. ನಂಗೆ ಆದಿವಾಸಿಗಳು ಸ್ವಲ್ಪ ಸಮುದಾಯಗಾದಿಗೆ ಅದ್ರ ಫಸ್ಟು ಬಂದರೆ ಸೋಲಿಗ, ಅದು ಅವರು ಜಾಸ್ತಿ ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶಲು ಇದಾದ ಮೇಲೆ ಜೇನು ಕುರುಬರು ನಂಗೆ ಕಾಡಲೇ ವಾಸಿಸ್ತಿರ್ತೀವಿ. ಮತ್ತು ನಂಗೆ ಜೇನುಕಿ ಎತ್ತಲೆಲ್ಲ ಜಾಸ್ತಿ ಪ್ರಸಿದ್ಧರಾಗಿರ್ತೀವಿ. ಮತ್ತು ಬೆಟ್ಟ ಕುರುಬರು ಮತ್ತು ಅಕ್ಕಿ ಪಿಕ್ಕಿಯವರು ಇವರ ಜಾಸ್ತಿ ಅಕ್ಕಿಗ ಹಿಡಿಯೋದ್ಲು ಪ್ರಸಿದ್ಧರಾಗಿರ್ತಾರೆ. ಮತ್ತು ಕೊರಗ ಒಂದು ಸಮುದಾಯ ಅಂತ ಬರ್ತದೆ, ಅವರು ಜಾಸ್ತಿ ಕರಾವಳಿ ಕಡೆ ಜಾಸ್ತಿ ಕಂಡು ಬರ್ತಾರೆ. ಆಮೇಲೆ ಸಿದ್ಧಿ ಜನಾಂಗದವರು, ಅವರು ಆಫ್ರಿಕಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಇರ್ತಾರೆ. ಇದಾದ ಮೇಲೆ ನಂಗದು ಸಂಸ್ಕೃತಿ ಮತ್ತು ನಂಗೆ ಆಚರಣೆ ಇರ್ತದೆ, ಅದರ ಬಗ್ಗೆ ನಂಗೆ ತಿಳಿದము. ನಂಗದು ಜನಪದ ನೃತ್ಯ ಆಗಿರಬಹುದು, ಅಥವಾ ನಂಗೆ ಆಳಂಥದ್ದಾಗಿರ್ಬೋದು, ಅಥವಾ ನಂಗೆ ಪ್ರಕೃತಿ ಪೂಜೆ ಮಾಡ್ತೀರ. ಈಗ ಮರ ಅಥವಾ ಪರ್ವತದ ಹತ್ರಯೋ ಅಥವಾ ನದಿ ಹತ್ರಯೋ ಅಥವಾ ಬೆಟ್ಟದ ಹತ್ರಯೋ ನಂಗೆ ಅದು ಪೂಜೆ ಆಗಿರ್ತದೆ. ಅಥವಾ ನಂಗೆ ಹಾಕೋಂಥ ಬಟ್ಟೆಗಾಗಿರಬಹುದು, ಅಥವಾ ಆಭರಣ ಆಗಿರಬಹುದು, ಅಥವಾ ನಂಗೆ ಹಬ್ಬಗ ಆಗಿರಬಹುದು. ಇದೆಲ್ಲ ನಂಗೆ ಸಂಸ್ಕೃತಿ ಮತ್ತು ಆಚರಣೆ ಮಾಡೋಂಥದ್ದಾಗಿರ್ತದೆ. ಇದಾದ ಮೇಲೆ ನಂಗೆ ಜೀವನ ಶೈಲಿ ಹೆಂಗಿರ್ತದೆ ಅಂತಂದರೆ, ನಂಗೆ ಈಗ ಕಾಡಲ್ಲೇ ನಂಗೆ ಜ್ಞಾನನ ಸಿಕ್ಕಿರ್ತದೆ. ಅಂದರೆ ಜೇನು ಅಥವಾ ಕಾಯಿಗ ಅಥವಾ ನಂಗೆ ಜ್ಞಾನದ ಉಸಿರು ಕಣ್ಣಿತ್ತಂದಾಗ ನಂಗೆ ಬೇಕಾದಂಥ ಔಷಧಿ ಸಸ್ಯಗ, ಆಮೇಲೆ ಗೆಡ್ಡೆ ಗೆಣಸು ಇದೆಲ್ಲ ನಂಗೆ ಕಾಡಿಂದವೇ ಎತ್ತೊಡು ಬರೋಂಥ ವಸ್ತುಗ. ನಂಗೆ ಆದಿವಾಸಿ ಜನಾಂಗಗ ಯಾವಾಗಲೂ ಕೂಲಿ ಕೆಲಸವೇ ಮಾಡ್ತಾ ಇರ್ತಾರೆ. ಮತ್ತು ನಂಗೆ ಕೃಷಿಯನ್ನು ಮಾಡ್ತೀವಿ ಅಂತಂದರೆ ಈಗ ಕಾಫಿ ಆಗಿರಬಹುದು, ಮೆಣಸಾಗಿರಬಹುದು, ಜೋಳ, ರಾಗಿ, ಶುಂಠಿ ಆಗಿರಬಹುದು, ಅಥವಾ ಭತ್ತ ಆಗಿರಬಹುದು, ಇನ್ನೂ ಸುಮಾರು ಬೆಳೆಗಳನ್ನೆಲ್ಲ ನಂಗೆ ಬೆಳೀತಾ ಇರ್ತೀವಿ. ಇದು ನಂಗೆ ಆದಿವಾಸಿಗದ ಜೀವನ ಶೈಲಿ ಆಗಿರ್ತದೆ. ಮತ್ತು ನಂಗೆ ಕೈಯಿಂದ ಈಗ ಬಿದಿರಿಂದ ನಂಗೆ ಕುಕ್ಕೆ ಮಾಡೋದಾಗಿರಬಹುದು, ಅಥವಾ ಮೊರ ಮಾಡೋದಾಗಿರಬಹುದು. ಮತ್ತು ನಂಗೆ ತುಂಬ ಸರಳವಾಗಿ ಮತ್ತು ಸ್ವಾಭಾವಿಕವಾಗಿ ನಂಗೆ ಜೀವನ ಮಾಡ್ತಾ ಇರ್ತೀವಿ ಆದಿವಾಸಿ. ಮತ್ತು ನಂಗೆ ಆದಿವಾಸಿಗದು ಭಾಷೆ ತಿಳಿದಬೇಕು ಅಂತಂದರೆ ನಂಗದೇ ಆದಿವಾಸಿಗ ಸಮುದಾಯಲು ಯಾವ್ದ್ಯಾವ್ದು ಭಾಷೆ ಮಾತಾಡ್ತೀವಿ ಆ ಭಾಷೆ ಮಾತಾಡ್ತೀವಿ. ಮತ್ತು ನಂಗೆ ಮಾತೃಭಾಷೆ ಕನ್ನಡನೇ ಮಾತಾಡ್ತೀವಿ. ಇದಾದ ಮೇಲೆ ನಂಗೆ ಆದಿವಾಸಿಗ ಎದುರಿಸ್ತಿರೋಂಥ ಸವಾಲುಗಳು ಏನಂತಂದರೆ ಶಿಕ್ಷಣದಾಗಿರಬಹುದು, ಅಥವಾ ಆರೋಗ್ಯದ ಬಗ್ಗೆ ಆಗಿರಬಹುದು, ಅಥವಾ ನಂಗೆ ಸಿಗದೇ ಇರೋಂಥ ಸೌಲಭ್ಯ ಆಗಿರಬಹುದು, ಅಥವಾ ಭೂಮಿ ಅರಣ್ಯ ಸಮಸ್ಯೆ. ಮತ್ತು ಆಗಿನ ಕಾಲಲ್ಲೂ ನಂಗೆ ಆದಿವಾಸಿಗ ಇದ್ದಂಗೆ ಈಗಿನ ಜೀವನಲ್ಲೂ ಕೂಡ ಎಲ್ಲ ಕಡಿಮೆ ಆಗೋಡು ಬರ್ತಾ ಇದೆ. ನಂಗೆ ಜೀವನದ ಬಗ್ಗೆ ಮತ್ತು ನಂಗೆ ಸಂಸ್ಕೃತಿ ಬಗ್ಗೆನೂ ಕೂಡ ಪರಿಣಾಮ ಆಗ್ತಾಯಿದೆ. ಮತ್ತು ನಂಗೆ ಆದಿವಾಸಿಗದು ಮಹತ್ವ ಏನಂತಂದರೆ ನಂಗೆ ಆದಿವಾಸಿಗ ಜಾಸ್ತಿ ಪರಿಸರಗೂ ರಕ್ಷಣೆ ಮಾಡ್ತೀವಿ. ಮತ್ತು ನಂಗೆ ಜೀವನ ಯಾವಾಗಲೂ ಕೂಡ ಪರಿಸರದ ಜೊತೆಗೆ ಈಗ ಫ್ರೆಂಡ್ ಥರ ಇರ್ತೀವಿ. ಅದಕ್ಕೂ ಯಾವುದೇ ಥರ ತೊಂದರೆ ಮಾಡೋದಾಗಲಿ ಅಥವಾ ಅರಣ್ಯಕ್ಕೆ ಯಾವುದಾದ್ರ ಥರ ಕೇಡು ಬಯಸೋದಾಗಲಿ ನಂಗೆ ಯಾವತ್ತೂ ಕೂಡ ಆದಿವಾಸಿಗ ಈ ಥರ ಎಲ್ಲ ಮಾಡೋಕ್ಕಿಲ್ಲ. ನಂಗೆ ಆದಿವಾಸಿಗ ಸಮಾಜವು ಕೂಡ ಒಂದು ಪಾಠ ಆಗಿ ಅರಣ್ಯ ಬಗ್ಗೆ ನಂಗೆ ಆದಿವಾಸಿಗ ಸಮಾಜವು ಒಂದು ಪಾಠ ಆಗಿ ಇದಿಗೆ. ಯಾಕಂದರೆ ನಂಗೆ ಪರಿಸರನೇ ಉಳಿಸ್ತೀವಿ ಮತ್ತು ಸಂರಕ್ಷಣೆ ಮಾಡ್ತೀವಿ. ಇದಿಷ್ಟು ಮಾಹಿತಿ ನಂಗೆ ಆದಿವಾಸಿ ಜನರ ಬಗ್ಗೆ ಆಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ನು. ಧನ್ಯವಾದಗಳು.